ನಿಮ್ಮ ಬಳಿ ₹1000 ಇದ್ದರೆ ನೀವು ಅದನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತೀರಾ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಸಿಪ್ ಶುರು ಮಾಡ್ತೀರಾ? ತಪ್ಪು ಆಯ್ಕೆ ಮಾಡಿದರೆ ನಿಮ್ಮ ಹಣ ಗ್ರೋ ಆಗೋದಿಲ್ಲ. ಸರಿಯಾದ ಆಯ್ಕೆ ಮಾಡಿದರೆ ವೆಲ್ತ್ ಬಿಲ್ಡ್ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಹೆಚ್ಚಿನ ಜನ ಕನ್ಫ್ಯೂಸ್ ಆಗೋದು ಇಲ್ಲೇ. ಸ್ಟಾಕ್ ಮಾರ್ಕೆಟ್ ಡೇಂಜರಸ್ ಅಂತ ಕೇಳ್ತಿರ್ತಾರೆ, ಮ್ಯೂಚುವಲ್ ಫಂಡ್ ಸೇಫ್ ಅಂತ ಹೇಳ್ತಾರೆ. ಆದರೆ ನಿಜ ಏನು ಗೊತ್ತಾ? ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ಲಾಭ ಕೊಡುತ್ತೆ. ನಿಮ್ಗೆ ಯಾವುದೇ ರೀತಿ ನಾಲೆಜ್ ಇಲ್ಲ ಅಂದರೆ ಎರಡೂ ಇನ್ಸ್ಟ್ರೂಮೆಂಟಲ್ಲೂ ನೀವು ಅಮೌಂಟ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ವಿ ಎಸ್ ಮ್ಯೂಚುವಲ್ ಫಂಡ್ ಯಾವುದು ಇನ್ವೆಸ್ಟ್ಮೆಂಟ್ಗೆ ಸೂಕ್ತ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ತಿಳಿಸ್ಕೊಡ್ತಕ್ಕಂಥ ಯಾವುದೇ ಸ್ಟಾಕ್ ಅಥವಾ ಫಂಡ್ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರೋದಿಲ್ಲ, ಎಜುಕೇಷನಲ್ ಪರ್ಪಸ್ ಓನ್ಲಿ ಆಗಿರುತ್ತೆ. ಫರ್ದರ್ ನೀವು ಅದನ್ನು ಸ್ಟಡಿ ಮಾಡಿ ನಿಮ್ಮ ಒಂದು ಡಿಸಿಷನ್ನ ನೀವು ತಗೋಬೇಕಾಗುತ್ತೆ. ಈ ಒಂದು ವಿಡಿಯೋ ಸಂಪೂರ್ಣ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ನೀವು ಡೈರೆಕ್ಟಾಗಿ ಕಂಪನಿಯ ಶೇರನ್ನು ಖರೀದಿ ಮಾಡ್ತೀರಾ. ನಿಮ್ಮ ಒಂದು ಅಮೌಂಟ್ನಲ್ಲಿ ಕಂಪನಿಯ ಶೇರನ್ನು ಡೈರೆಕ್ಟಾಗಿ ಖರೀದಿ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಉದಾಹರಣೆಗೆ ನಿಮ್ಮ ಹತ್ರ ₹1000 ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಶೇರ್ ತಗೊಂಡ್ರೆ ಅದು 2000 ಆದರೆ ಡಬಲ್ ಪ್ರಾಫಿಟ್ ಬರುತ್ತೆ ನಿಮಗೆ. ಇದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜಸ್ಸೇ ಇದು. ಹೈ ರಿಟರ್ನ್ಸ್ ಸಿಗುತ್ತೆ, ಆದರೆ ಫುಲ್ ಕಂಟ್ರೋಲ್ ಅಂದರೆ ಫುಲ್ ಮ್ಯಾನೇಜ್ಮೆಂಟ್ ನಿಮ್ಮದಾಗಿರುತ್ತೆ. ಸಂಪೂರ್ಣ ನಿಮ್ಮ ಒಂದು ಅಮೌಂಟ್ನ, ನಿಮ್ಮ ಒಂದು ಪೋರ್ಟ್ಫೋಲಿಯೋನ ನೀವೇ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾಲೆಜ್ ಇದ್ದರೆ ಮಾತ್ರ ನೀವು ನಿಮ್ಮ ಒಂದು ಅಮೌಂಟ್ನ ಮ್ಯಾನೇಜ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಅಮೌಂಟ್ನ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನೀವು ಆ ಕಂಪ್ನಿಯ ಶೇರ್ನ ಅಂದರೆ ಒಂದು ಕಂಪ್ನಿಯ ಶೇರ್ ಬಗ್ಗೆ ಸರ್ಚ್ ಮಾಡಬೇಕು, ಕಂಪ್ನಿಯ ಡೀಟೇಲ್ಸ್ ತಿಳ್ಕೊಬೇಕು, ಆ ಒಂದು ಕಂಪ್ನಿಯ ರೆವಿನ್ಯೂ, ಪ್ರಾಫಿಟ್ ಎಷ್ಟಿದೆ, ಅದರ ಒಂದು ಫ್ಯೂಚರ್ ಗ್ರೋತ್ ಯಾವ ರೀತಿ ಇದೆ, ಎಲ್ಲವನ್ನು ತಿಳ್ಕೊಂಡು ನೀವು ಓನ್ ರಿಸರ್ಚ್ ಮಾಡಿ ನಿಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ ರಿಸ್ಕ್ ಅನ್ನೋದು ನಿಮಗೆ ಜಾಸ್ತಿ ಇರುತ್ತೆ ಆ್ಯಂಡ್ ನಾಲೆಜ್ ಬೇಕು. ಇವಾಗ ನಾನು ಹೇಳಿದ್ನಲ್ವಾ, ಸ್ಟಾಕ್ ಮಾರ್ಕೆಟಲ್ಲಿ ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಕಂಪ್ನಿನಲ್ಲಿ ನಿಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ನೀವು ಅಮೌಂಟ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಂದರೆ ಆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಬೇಕು, ಆ ಒಂದು ಕಂಪ್ನಿಯ ರಿಸರ್ಚ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು. ನೀವು ಯಾವುದೇ ರೀತಿ ನಾಲೆಜ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ರಾಂಗ್ ಡಿಸಿಷನ್, ಯಾವಾಗ ಆ ಒಂದು ಕಂಪ್ನಿಯ ಶೇರ್ನ ಬೈ ಮಾಡಬೇಕು, ಯಾವಾಗ ಒಂದು ಕಂಪ್ನಿ ಶೇರ್ನ ಸೆಲ್ ಮಾಡಬೇಕು, ಈ ರೀತಿ ಒಂದು ನಿಮಗೆ ಐಡಿಯಾ ಇಲ್ಲದೆ ಇದ್ದರೆ ರಾಂಗ್ ಡಿಸಿಷನ್ ತೊಗೊಂಡ್ರೆ ನಿಮ್ಮ ಒಂದು ಅಮೌಂಟ್ನ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಒಂದು ಶೇರ್ ಮಾರುಕಟ್ಟೆ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ನಲ್ಲಿ ನಿಮ್ಮ ಹಣವನ್ನು ನೀವು ಓನಾಗಿ ಮ್ಯಾನೇಜ್ ಮಾಡತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಒಂದು ಹಣವನ್ನು ಎಕ್ಸ್ಪರ್ಟ್ಸ್ ಮ್ಯಾನೇಜ್ ಮಾಡ್ತಾರೆ. ಅಂದರೆ ಆ ಒಂದು ಫಂಡ್ನ ಮ್ಯಾನೇಜರ್ ಇರ್ತಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ, ನಾಲೆಜ್ ಇರ್ತಕ್ಕಂಥ ಒಂದು ಫಂಡ್ ಮ್ಯಾನೇಜರ್ ಒಂದು ಫಂಡ್ನ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ನಮ್ಮ ಒಂದು ಅಮೌಂಟ್ ಅಂದರೆ ತುಂಬ ಜನ ಎಲ್ಲರೂ ನಿಮ್ಮಂಥ ಚಿಕ್ಕ ಇನ್ವೆಸ್ಟರ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಸಣ್ಣ ಅಮೌಂಟ್, ಒಂದು ಪೋಲ್ ಆಫ್ ಮನಿ ಇರುತ್ತಲ್ವ, ದೊಡ್ಡ ಅಮೌಂಟ್ನ ಅವರು ಯಾವ ಒಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಒಂದು ಇನ್ವೆಸ್ಟರ್ಸ್ಗೆ ಯಾವ ರೀತಿ ಒಂದು ಒಳ್ಳೆ ರಿಟರ್ನ್ಸ್ನ ಗೇನ್ ಮಾಡಿಕೊಡ್ಬೇಕು, ಈ ರೀತಿಯೆಲ್ಲ ಸರ್ಚ್ ಮಾಡಿ ನಮ್ಮ ಬದಲು ಅವರು ಒಂದು ರಿಸ್ಕ್ ತೊಗೊಂಡು ಈ ಒಂದು ಫಂಡ್ನ ಒಂದು ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾರೆ. ಎಕ್ಸಾಂಪಲ್, ಇದರಲ್ಲಿ ನಿಮ್ಮ ಹತ್ರ ₹1000 ಇದೆ ಅಂದ್ಕೊಳ್ಳಿ. ನೀವು ಡೈರೆಕ್ಟಾಗಿ ಒಂದೇ ಕಂಪ್ನಿ ಶೇರ್ ತೊಗೋಬೇಕಂತ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ. ನೀವು ಈ ಒಂದು ₹1000ನ ಒಂದು ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಆ ಒಂದು ಫಂಡ್ನ ಮ್ಯಾನೇಜರ್ ಈ ಒಂದು ₹1000ನ ಹಲವಾರು ಕಂಪ್ನಿಗಳಲ್ಲಿ ಹಂಚಿ ಅಂದರೆ ಡಿವೈಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದರಲ್ಲಿ ನಿಮಗೆ ರಿಸ್ಕ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಅಂದರೆ ಯಾವುದೇ ಒಂದು ಕಂಪ್ನಿ ಲಾಸ್ ಆದರೂ ಬೇರೆ ಉಳಿದಿರ್ತಕ್ಕಂಥ ಕಂಪ್ನಿಗಳ ಪ್ರಾಫಿಟ್ ನಮಗೆ ಇನ್ಕಮ್ ಜನ್ರೇಟ್ ಮಾಡುತ್ತೆ. ಅದೇ ರೀತಿ ರಿಸ್ಕ್ ಕಡಿಮೆ ಇರುತ್ತೆ. ರಿಸ್ಕ್ ಯಾವ ರೀತಿ ಅಂದರೆ ನೀವು ಓನಾಗಿ ರಿಸರ್ಚ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ, ನೀವು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಫಂಡ್ ಮ್ಯಾನೇಜರ್
ರಿಸರ್ಚ್ ಮಾಡಿ ಅವರೊಂದು ರಿಸ್ಕ್ನ ತಗೊಳ್ತಾರೆ. ಬಿಗಿನರ್ಸ್ಗೆ ಇದೊಂದು ಬೆಸ್ಟ್ ಆಪ್ಷನ್. ಬಿಗಿನರ್ಸ್ಗೆ ಅಂದರೆ ಈಕ್ವಿಟಿ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿ ನಾಲೆಜ್ ಇಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿ ನಾಲೆಜ್ ಗೇನ್ ಮಾಡಿಲ್ಲ, ನಮ್ಗೆ ಯಾವುದೇ ರೀತಿ ಜ್ಞಾನ ಇಲ್ಲ ಅಂದರೆ ನೀವು ಸ್ಟ್ರೈಟ್ ಫಾರ್ವರ್ಡಾಗಿ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆ್ಯಂಡ್ ಸಿಪ್ ಅನ್ನೋದು ಈಸಿ ಮೆಥಡ್. ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಸಿಪ್ ಅಂದರೆ ಏನು? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅಂದರೆ ಮಂತ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಮೊತ್ತದ ಅಮೌಂಟ್, ಅಂದರೆ 500, 1000 ಈ ರೀತಿ ಚಿಕ್ಕ ಅಮೌಂಟ್, ಕೆಲವು ಫಂಡ್ಸ್ ಈವನ್ 100 ರೂಪೀಸ್ ಕೂಡ ಸಿಪ್ ಮಾಡ್ಕೊಳ್ತಂಥ ಒಂದು ಆಪ್ಷನ್ ಇದೆ ಇವಾಗ. ಈ ರೀತಿ ಸಣ್ಣ ಅಮೌಂಟಲ್ಲಿ ನೀವು ಮಂತ್ಲಿ ಇಷ್ಟು ಅಮೌಂಟ್ ಅಂತ ಸಿಪ್ ಮೂಲಕ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ನಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಯಾವ ರೀತಿ ಅಂದರೆ ನಿಮಗೆ ರಿಟರ್ನ್ಸ್ ಅನ್ನೋದು ಸ್ಲೋ ಆಗಿರ್ಬೋದು. ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಓನ್ ರಿಸರ್ಚ್ ಮಾಡಿ ಡೈರೆಕ್ಟ್ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಹೈ ರಿಟರ್ನ್ಸ್ ಸಿಗುತ್ತೆ. ಬಟ್ ಮ್ಯೂಚುವಲ್ ಫಂಡಲ್ಲಿ ಹಲವಾರು ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಫಂಡ್ ಮ್ಯಾನೇಜರ್ ಇದನ್ನು ಮ್ಯಾನೇಜ್ ಮಾಡ್ತಾರೆ. ಇದರಲ್ಲಿ ನಿಮಗೆ ರಿಟರ್ನ್ಸ್ ಬಂದುಬಿಟ್ಟು 1 or 2% ಕಂಪೇರ್ ಮಾಡಿದ್ರೆ ಕಮ್ಮಿ ಸಿಗುತ್ತೆ. ಆ್ಯಂಡ್ ಮ್ಯೂಚುವಲ್ ಫಂಡಲ್ಲಿ ಚಾರ್ಜಸ್ ಅನ್ನೋದು ಇರುತ್ತೆ. ಚಾರ್ಜಸ್ ಅಂದರೆ ಎಕ್ಸಿಟ್ ಲೋಡ್ ಅಂದರೆ ಫಂಡ್ನ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಕ್ಕಂಥ ಒಂದು ಚಾರ್ಜಸ್ನ ಅವರು ಫಂಡ್ ಮ್ಯಾನೇಜರ್ ಚಾರ್ಜ್ ಮಾಡ್ತಾರೆ. ಈ ಒಂದು ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಇದನ್ನು ಎರಡನ್ನೂ ಕಂಪೇರ್ ಮಾಡಿ ನೋಡಿದ್ರೆ ಒಂದು ಸಿಂಪಲ್ ಕಂಪ್ಯಾರಿಷನ್ ನೋಡೋಣ. ನೀವು ಕುಕ್ಕಿಂಗ್ ಬರೋದಿಲ್ಲ ಅಂದ್ಕೊಳ್ಳಿ, ನಿಮ್ಗೆ ಯಾವುದೇ ರೀತಿ ಕುಕ್ಕಿಂಗ್ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂದ್ಕೊಳ್ಳಿ. ನೀವು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಅಲ್ಲಿ ಒಂದು ಫುಡ್ನ ಆರ್ಡರ್ ಮಾಡಿ ಬೇರೆಯವ್ರು ಮಾಡಿರ್ತಕ್ಕಂಥ ಒಂದು ಟೇಸ್ಟಿ ಫುಡ್ನ ನೀವು ಟೇಸ್ಟ್ ಮಾಡ್ತೀರಾ, ನಿಮ್ಮ ಹೊಟ್ಟೆ ತುಂಬುತ್ತೆ. ಇದನ್ನು ನೀವು ಮ್ಯೂಚುವಲ್ ಫಂಡ್ ಅಂತಲೇ ಅನ್ಬೋದು. ಅಂದರೆ ನೀವು ಇಲ್ಲಿ ಯಾವುದೇ ರೀತಿ ಡೈರೆಕ್ಟ್ ಎಫರ್ಟ್ ಇರೋದಿಲ್ಲ, ಬೇರೆಯವ್ರು ಮಾಡಿರ್ತಾರೆ, ನೀವು ಅಮೌಂಟ್ ಕೊಟ್ಟು ಅಡುಗೆನ ತಿಂತೀರಾ. ಬಟ್ ನೀವು ಕುಕ್ಕಿಂಗ್ ಎಕ್ಸ್ಪರ್ಟ್ ಅಂದರೆ ನೀವೇ ಮಾಡ್ತೀರಾ, ನೀವೇ ಅಡುಗೆ ಮಾಡಿ ನಿಮ್ಗೆ ಯಾವ ರೀತಿ ಟೇಸ್ಟ್ ಬೇಕು, ಯಾವ ರೀತಿ ಅಡುಗೆ ಬೇಕು ಅನ್ನೋದನ್ನು ನೀವೇ ಪ್ರಿಪೇರ್ ಮಾಡಿ ನೀವು ಒಂದು ಟೇಸ್ಟಿ ಫುಡ್ನ ತಿನ್ನೋದನ್ನು ಸ್ಟಾಕ್ ಮಾರ್ಕೆಟ್ ಅಂತ ತಿಳ್ಕೊಳ್ಳೋಣ. ಅಂದರೆ ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಗೈನ್ ಮಾಡಿ, ನಿಮ್ಮ ನಾಲೆಜ್ ಎಕ್ಸ್ಪೆಕ್ಟ್ ಆಗಿದ್ದರೆ ನೀವು ಕಂಪ್ನಿನ ಓನಾಗಿ ರಿಸರ್ಚ್ ಮಾಡಿ ಒಳ್ಳೆ ಕಂಪ್ನಿ ಶೇರ್ಗಳನ್ನ ಆಯ್ಕೆ ಮಾಡಿ ಅದರಲ್ಲಿ ನಿಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡೋ ಥರ. ಇದಷ್ಟೇ ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಗೂ ಸ್ಟಾಕ್ ಮಾರ್ಕೆಟ್ಗೆ. ಈ ಎರಡರಲ್ಲೂ ನನ್ನ ಒಂದು ಬೆಸ್ಟ್ ಸ್ಟ್ರಾಟಜಿ ಅಂದರೆ ಸ್ಮಾರ್ಟ್ ಸ್ಟ್ರಾಟಜಿ ಏನಪ್ಪ ಅಂದರೆ ಎಲ್ಲ ಹಣನ ಒಂದೇ ಕಡೆ ಹಾಕಬೇಡಿ. ನನ್ನ ಒಂದು ಸಜೆಷನ್ ಅಷ್ಟೇ, ಎಲ್ಲ ಹಣವನ್ನು ಒಂದೇ ಕಡೆ ಹಾಕಬೇಡಿ. 70% ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಸೇಫ್ಟಿ ಇರುತ್ತೆ. ಎಕ್ಸಾಂಪಲ್ ನಿಮ್ಮ ಹತ್ರ 1 lakh ರೂಪೀಸ್ ಇದೆ ಅಂದ್ಕೊಳ್ಳಿ, 70% ಅಂದರೆ ಎಷ್ಟು? 70,000ನ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ನಿಮ್ಮ ಅಮೌಂಟ್ ಸೇಫ್ ಇರುತ್ತೆ. 30%ನ ಸ್ಟಾಕ್ಸಲ್ಲಿ ಹಾಕಿ, ಅಂದರೆ ಗ್ರೋತ್ ಅನ್ನೋದು ನಿಮ್ಮ ಒಂದು ಅಮೌಂಟ್ ಗ್ರೋ ಆಗೋದಕ್ಕೆ ಚಾನ್ಸಸ್ ಇರೋದ್ರಿಂದ 30% ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಓನ್ ರಿಸರ್ಚ್ ಮಾಡಿ. ಇದು ಲಾಂಗ್ ಟರ್ಮ್ ವೆಲ್ತ್ ಫಾರ್ಮುಲಾ ಅಂತಲೇ ಕರಿಬೋದು. ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ಅಮೌಂಟ್ ಲಾಂಗ್ ಟರ್ಮಲ್ಲಿ ವೆಲ್ತ್ನ ಬಿಲ್ಡ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ನೀವು ಯಾವ ಇನ್ವೆಸ್ಟ್ಮೆಂಟ್ನ ಆಯ್ಕೆ ಮಾಡ್ತೀರಾ? ಸ್ಟಾಕ್ ಮಾರ್ಕೆಟಾ ಅಥವಾ ಮ್ಯೂಚುವಲ್ ಫಂಡಾ? ಈ ಒಂದು ವಿಡಿಯೋನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಫೈನಾನ್ಸ್ ವೀಡಿಯೋಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ನಾಲೆಜ್ ಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ತಿಳ್ಕೋಬೇಕು, ಅದರ ಬಗ್ಗೆ ಸಂಪೂರ್ಣ ಒಂದು ವಿವರ ಬೇಕಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಫ್ರೀ ವೆಬಿನಾರ್ ಲಿಂಕ್ನ, ಸ್ಟಾಕ್ ಮಾರ್ಕೆಟ್ ಫ್ರೀ ವೆಬಿನಾರ್ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ಒಂದು ಫ್ರೀ ವೆಬಿನಾರ್ನ ಅಟೆಂಡ್ ಮಾಡ್ಬೋದು. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ. ಹಾಗೂ ಈ ಒಂದು ವಿಡಿಯೋ ಉಪಯುಕ್ತ ಅಂದರೆ ನಿಮ್ಮೆಲ್ಲ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ.